ಮನೇಲಿ ಇರಲ್ಲ, ಎಷ್ಟೊತ್ತು ಅನ್ಭವಿಸ್ಲಿ. ಏಯ್ ಪುಟ್ಟ ಎಲ್ಲಿ ಹೊರಟೆ? ನಾನು ದೊಡ್ಡಮ್ಮನ ಮನೆಗೆ ಹೊಂಟೆ. ಯಾಕೆ ಪುಟ್ಟ? ಮತ್ತಿನ್ನೇನ್ ಮಾಡ್ಲಿ, ಈ ಮನೇಲಿ ಮರ್ಯಾದೆನೇ ಸಿಗಲ್ಲ ಅಂದ್ಮೇಲೆ ನನಗಂತ ಮಾಡಿಸ್ಕೊಂಡಿದ್ ಒಂದ್ ನಾಟಿ ಕೋಳಿ ಸಾರುನು ಬೇರೆಯವ್ರಿಗೆ ಕೊಡ್ತಾರೆ. ಆದ್ರೆ ದೊಡ್ಡಮ್ಮನ ಮನೆಗೆ ಹೋದ್ರೆ ನನ್ ಚೂರ್ ಕಣ್ಣಿಗೆ ಪಿಳಪಿಳ ಅಂದ್ರೆ ಸಾಕು, ನನಗೆ ಇರೋಬರ ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೊಡ್ತಾರೆ. ಒಂಚೂರು ಅಂದ್ರೆ ಸಾಕು, ಇರೋಬರ ಮೆಡಿಸಿನ್ ತಗೊಂಡ್ಬರ್ತಾರೆ. ಸುಸ್ತಾಯ್ತಾ, ರಿಮೋಟಿಂಗ್ ಬಿಟ್ಟು ಹಿಂಗ್ ಕೈ ಇಟ್ರೆ ಸಾಕು, ಇಲ್ಲಿ 1000 ರೂಪಾಯಿ ಇಡ್ತಾರೆ. ಈ ಮನೇಲಿ ಆ ಫರ್ನಿಚರ್ ಇರೋದು ಒಂದೇ, ನಾನಿರೋದು ಒಂದೇ. ರೀ ಒಳ್ಳೇದಾಯ್ತು, ಅವಳಿಗೆ ಕಳಿಸ್ಬಿಟ್ಟು ಬಾಗ್ಲಾಕೊ ಬನ್ನಿ. ಒಳ್ಳೆ ಮೀನ್ ಸಾರು ಮಾಡಿದ್ದೀನಿ, ಇಡ್ಲಿ ಮಾಡಿದ್ದೀನಿ, ಇಬ್ರು ಬಿಸಿ ಬಿಸಿಯಾಗಿ ತಿನ್ನೋಣ. ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಗ್ಲು ಕರೆಕ್ಟಾಗಿ ಹಾಕೊ ಬನ್ನಿ, ಅವಳಿಗೆ ಕಳಿಸಿ ಫಸ್ಟ್. ಹ್ಞೂ ಸರಿ, ನೀವು ಹೊರಡಮ್ಮ, ನನಗೂ ಹೊಟ್ಟೆ ಸಿಗ್ತದೆ, ಬೇಗ ಬಾಕ್ಲಾಕತ್ತೀನಿ, ಬೇಗ ಬಾ. ಅಯ್ಯೋ ಇವಳೇ ನಿನ್ ಮುಕ್ತ ಕೂತಿದ್ದಾಳೆ, ಹೋಗಿಲ್ವೇನ್ರಿ ಇವ್ಳು ದೊಡ್ಡಮ್ಮನ ಮನೆಗೆ? ಯಾಕೆ ಇಲ್ಲೇ ಇದೆ ಇನ್ನು? ಅದ್ಯಾಕೆ ಹಂಗಾಡ್ತಿದ್ದೀರಾ? ನನ್ನ ಪಾಲಿಂದ ಅಡ್ಗೆ ಮಾಡಿದ್ರಲ್ಲ, ವೇಸ್ಟ್ ಆಗ್ಬಾರ್ದಂತ ತಿಂತಿರೋದು, ಊಟಕ್ಕೆ ದುರಂಕಾರ ತೋರಿಸ್ಬಾರ್ದಂತ. ಹಂಗಾರೆ ನೀ ದೊಡ್ಡಮ್ಮನ ಮನೆಗೆ ಹೋಗಲ್ಲ? ಹೋಗ್ತೀನಿ. ನಾಳೆ ಅವ್ರ ಮನೆಗೆ ಬಿರಿಯಾನಿ ಅಂತ, ಇವತ್ತು ತಿಳಿಸಾರು, ಅದಕ್ಕೆ ಇವತ್ತಿನ ಫಿಶ್ ಸಾರು ತಿಂದು ಅವ್ರ ಮನೆಗೆ ನಾಳೆ ಹೋಗ್ತೀನಿ. ನೀವು ಬೇಗ ಬೇಗ ನನ್ನ ಪಾಲಿಂದ 2 ಫಿಶ್ ಫ್ರೈ ಮಾಡ್ಕೊಳ್ಳಿ. ನಾಚಿಕೆನೇ ಇಲ್ಲ ನಿನಗೆ ಸ್ವಲ್ಪ? ಊಟದ ವಿಷಯದಲ್ಲಿ ನಾಚಿಕೆ ಪಚಿಕೆ ಎಲ್ಲ ಇಟ್ಕೋಬಾರ್ದಂತ ನಮ್ಮ ಅಮ್ಮ ಹೇಳ್ಕೊಟ್ಟವ್ರೆ.